ಮಲೆನಾಡಿಗೆ ನೀವೊಮ್ಮೆ ಹೋಗಬೇಕು. ಆಹಾ, ಎಷ್ಟು ಚಂದ ಉಂಟು ನೋಡಿ ಅಂತೆ ಒಮ್ಮೆ. ನಮ್ಮ ಪಯಣ ಪ್ರಾರಂಭವಾದದ್ದು ಪಡುಬಿದ್ರಿಯಿಂದ. ಉಪಹಾರವನ್ನು ಮುಗಿಸಿ ನಾವು ನಮ್ಮ ಪ್ರಯಾಣವನ್ನು ಮತ್ತೆ ಮೋಜು ಮಸ್ತಿಯಲ್ಲಿ ಪ್ರಾರಂಭಿಸಿದೆವು. ಕಣ್ಣು ಹಾಯಿಸಿದ್ದಲ್ಲೆಲ್ಲ ಹಚ್ಚ ಹಸಿರು, ಸಾಲು ಸಾಲುಗಳಲ್ಲಿ ನಿಂತಿರುವಂತಹ ಬೆಟ್ಟ ಗುಡ್ಡಗಳು ನಮ್ಮಲ್ಲಿ ಬನ್ನಿ ಎಂದು ಕರೆಯುವಂತಿತ್ತು ಆ ಪ್ರಕೃತಿ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ತುಂಬಿ ಹರಿಯುತ್ತೇವೆ ಎಂದು ತವಕದಲ್ಲಿರುವಂತಹ ನದಿಗಳು, ಅದರ ಮೇಲೊಂದು ಗಟ್ಟಿಯಾಗಿ ನಿಂತಿರುವಂತಹ ತೂಗು ಸೇತುವೆ, ಅದರ ಮೇಲೆ ಹೆಜ್ಜೆ ಇಡುತ್ತಾ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳನ್ನು ಕಾಣುತ್ತಾ ನಮ್ಮನ್ನೇ ನಾವು ಮರೆತೆವು ಆ ಕ್ಷಣದಲ್ಲಿ. ಅದೊಂದು ಸುಂದರ ಕ್ಷಣ. ಮತ್ತೊಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಗುವಾದಂತಹ ಅದ್ಭುತ ಗಳಿಗೆ ಅಂದದು. ಅಲ್ಲಿಂದ ಹೊರಟಂತ ನಾವು ತಲುಪಿದ್ದು ಈ ಬೆಟ್ಟ ಗುಡ್ಡಗಳ ಒಡೆಯ ಶ್ರೀ ಕಳಸೇಶ್ವರ ಸ್ವಾಮಿ ದೇವಾಲಯಕ್ಕೆ. ಅದೊಂದು ಅದ್ಭುತಗಳಿಗೆ ಮತ್ತು ಸುಂದರ ಕ್ಷಣ. ದೇವರ ದರ್ಶನವನ್ನು ಪಡೆದಂತ ನಾವು ಮುಂದೆ ಹೊರಟದ್ದು ರಾಣಿಚನಿಗೆ. ಆಹಾ, ಎಷ್ಟು ಚಂದ ಉಂಟು ಗೊತ್ತುಂಟ. ಒಮ್ಮೆಯಾದರೂ ನೀವು ಹೋಗಬೇಕಾಯ್ತಾ. ಈ ಪ್ರಕೃತಿಯ ಸೌಂದರ್ಯವನ್ನು ಸವಿದು ನಾವು ಹೊರಟದ್ದು ಮಲೆನಾಡ ತಪ್ಪಲಿನ ಒಡತಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ. ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ಪಯಣ ಅಂಬುತಿತ್ತಡೆಗೆ. ಬನ್ನಿ ಹೋಗಿ ಬರುವ. ಸರಿಯಾಗಿ ಗಮನಿಸಿದ್ದೇ ಆದಲ್ಲಿ ನಿಮಗೊಂದು ಆನೆ ಮಲಗಿದ ಆಕಾರದಲ್ಲಿ ಬೆಟ್ಟವೊಂದು ಕಾಣಸಿಗುತ್ತದೆ. ಅಲ್ಲಿಂದ ಹೊರಟಂತ ನಾವು ತಲುಪಿದ್ದು ಸುರುಮನೆಯ ಜಲಪಾತದೆಡೆಗೆ. ಪಯಣ ಸಾಗುತ್ತಾ ತಲುಪಿದ್ದು ಟೀ ಎಸ್ಟೇಟ್. ಮಳೆಯ ಕಾರಣ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಆದರೂ ಸಂಜೆಯ ಆ ಸುಂದರ ದೃಶ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನೋಡಿ. ಊಟವನ್ನು ಮುಗಿಸಿ ಮನೆಗೆ ಮತ್ತೆ ತೆರಳಿದೆವು. ಥ್ಯಾಂಕ್ ಯು.